ಹಲೋ ಫ್ರೆಂಡ್ಸ್, ನಾಳೆ ನಾನು ಸುರ್ನೋಳಿ ಅಂತ ಮಾಡ್ತಾ ಇದ್ದೀನಿ. ಇದು ನಮ್ಮ ನೀವು ಅನ್ಬೋದು ಏನಪ್ಪ ಇವಳು ಕೊಂಕಣಿ ಹೇಳ್ತಾ ಇದ್ರು ಅಂತ. ಕೊಂಕಣಿ ಸ್ಪೆಷಲ್ಲೇ ನಂದು. ಇದು ಸುರ್ನೋಳಿಯನ್ನು ನಾವು ಮಾಡ್ತಿದ್ವಿ, ಸ್ವೀಟ್ ದೋಸೆ. ಇದು ನಾನು 2 ಲೋಟ ಹಾಕಿದ್ದೀನಿ. ಇದರಲ್ಲಿ 2 ಲೋಟ ನೆನೆಸಿದ್ದೀನಿ. ಮೆಂತಿ ಹಾಕ್ಬೇಕು, ಇದಕ್ಕೆ ಹಾಕಿ ನೆನೆಸಿಡೋದು. ರಾತ್ರಿ ನೀವು ಅರಿಯುವಾಗ ಇದೇ ಸೇಮ್ ಲೋಟದಷ್ಟು ತೆಂಗಿನಕಾಯಿ ಹಾಕಬೇಕು. ಅಂದರೆ ತುರಿದ ತೆಂಗಿನಕಾಯಿ, ಅರಿಶಿನ ಪುಡಿ, ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡೋದು. ಬೆಳಿಗ್ಗೆ ನೀವು ದೋಸೆ ಸ್ವಲ್ಪ ಸ್ಪ್ರೆಡ್ ಮಾಡಬಾರ್ದು, ಹೀಗೆ ಹಾಕಬೇಕು. ಅಂದರೆ ಅದು ಡಾಟ್ ಡಾಟ್ ಥರ ಕಾಣಿಸ್ಬೇಕು. ಅಂದರೆ ಈ ಸೆಟ್ ದೋಸೆ ಮಾಡ್ತಾರೆ ನೋಡಿ, ಸ್ಪ್ರೆಡ್ ಮಾಡಲ್ಲ, ಆ ಥರ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಬೆಲ್ಲ ನೈಟೇ ಆ್ಯಡ್ ಮಾಡಬೇಕು. ಸುರ್ನೋಳಿ ಅಂತಾರೆ ಇದಕ್ಕೆ, ಕೊಂಕಣಿಂತು ಸುರ್ನೋಳಿ ಮಾಡ್ಕತ್ತಿ, ಹಂಚಿಗೆಲ್ಲ ಅಂತೂ ಮಸ್ತ್ ಬರೆಸ್ತಾ ಚೆಂದ, ತುಂಬ ಚೆನ್ನಾಗಿರುತ್ತೆ. ಓಕೆ, ತೋರಿಸ್ತೀನಿ ನಾನು. ಸುರ್ನೋಳಿಗೆ ಇದು ಅಕ್ಕಿ ಹೇಳಿದೆ ಅಲ್ಲ, ಮೆಂತೆ ನೆನೆಸಿದ್ದೆ, ಈಗ ಅರಿತಾ ಇದ್ದೀನಿ. ಇದರಲ್ಲಿ ತೆಂಗಿನಕಾಯಿ, ಅಕ್ಕಿ ಮತ್ತು ಅರಿಶಿನ ಪುಡಿ ಇದೆ. ಲಾಸ್ಟಲ್ಲಿ ಬೆಲ್ಲ ಆ್ಯಡ್ ಮಾಡಬೇಕು. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಾಳೆ ಬೆಳಿಗ್ಗೆ ತೋರಿಸ್ತೀನಿ. ಸುರ್ನೋಳಿ ಸೂಪರ್ ಆಗಿರುತ್ತೆ. ಇದು ವೆರಿ ನೈಸ್ ದೋಸೆ, ಕೊಂಕಣಿ ಸ್ಪೆಷಲ್. ಅಗೇನ್ ಮತ್ತೆ ಕೊಂಕಣಿ ಅಂತ ಹೇಳ್ಬೇಡಿ, ಆ್ಯಕ್ಚುಲಿ ಇಟ್ ಇಸ್ ಕೊಂಕಣಿ ಸ್ಪೆಷಲ್ಲೇ ಓನ್ಲಿ. ಓಕೆ, ಗುಡ್ ನೈಟ್ ಫ್ರೆಂಡ್ಸ್. ನೋಡಿ, ಇದು ನಂದು ಸುರ್ನೋಳಿ ಹಿಟ್ಟು ರೆಡಿ ಆಗಿದೆ. ಯೆಲ್ಲೋ ಕಲರ್ ಇದೆಲ್ಲ. ಅರಿಶಿನ ಪುಡಿ ಹಾಕಿದ್ದೀನಿ, ಬೆಲ್ಲ, ಉಪ್ಪು, ಅಕ್ಕಿ, ತೆಂಗಿನಕಾಯಿ, ಮೆಂತ್ಯ ಇದಿಷ್ಟು ಹಾಕಬೇಕು. ನಾಳೆಗೆ ಕರೆಕ್ಟ್ ಫರ್ಮೆಂಟ್ ಆಗುತ್ತೆ. ಬೆಳಿಗ್ಗೆ ದೋಸೆ ತೆಗೆದು ತೋರಿಸ್ತೀನಿ. ಇದ್ರ ಜೊತೆಲಿ ತುಪ್ಪ, ಬೇರೆ ಏನಿಲ್ಲ ಕಾಂಬಿನೇಷನ್. ಓಕೆ, ಗುಡ್ ನೈಟ್ ಫ್ರೆಂಡ್ಸ್. ಗಾಡ್ ಬ್ಲೆಸ್ ಯು ಆಲ್. ಗುಡ್ ಮಾರ್ನಿಂಗ್ ರೀ. ಟುಡೇ ಈಸ್ ಥರ್ಸ್ಡೇ, ಸಾಯಿಬಾಬಾ ಅಂಡ್ ರಾಘವೇಂದ್ರ ಸ್ವಾಮಿಗಳ ದಿನ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಸೊ ಇದು ನಂದು ಸುರ್ನೋಳಿ ಹಿಟ್ಟು ಹೇಳಿದ್ದೆ ಇಲ್ಲ ನಿನ್ನೆ, ದೋಸೆ. ಇದು ಸುರ್ನೋಳಿ ಕೊಂಕಣಿ ಸ್ಪೆಷಲ್ ದೋಸೆ, ಸ್ವೀಟ್ ದೋಸೆ. ಇದು ಹೀಗೆ ಬರುತ್ತೆ ನೋಡಿ, ಸ್ಪ್ರೆಡ್ ಮಾಡೋ ಆಗಿಲ್ಲ, ಜಸ್ಟ್ ಹಾಕಬೇಕು, ತೆಗಿಬೇಕು ಅಷ್ಟೇ. ಓಕೆ, ರುಚಿಯಾಗಿರುತ್ತೆ. ಇದಕ್ಕೆ ಹಚ್ಚೋದು ಏನಿಲ್ಲ, ಬರೀ ತುಪ್ಪ, ಚಟ್ನಿ ಪುಡಿ ಇದ್ರೆ ಡ್ರೈ ಚಟ್ನಿ ಪುಡಿ ಅಷ್ಟೇ. ಓಕೆ, ಹ್ಯಾವ್ ಎ ನೈಸ್ ಡೇ ರೀ. ಸೊ ದಿಸ್ ಈಸ್ ಮೈ ಸುರ್ನೋಳಿ. ನೋಡಿ, ಇದು ಲಾಸ್ಟ್ ಸ್ವೀಟ್ ದೋಸೆ. ತುಂಬ ಸ್ವೀಟ್ ಇರಲ್ಲ ರೀ, ಬಟ್ ಸ್ವೀಟಿಶ್. ಸ್ವಲ್ಪ ತುಪ್ಪ ಹಾಕಿ ತಿನ್ನಬೇಕು. ಓಕೆ, ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ದಾಳಿ ವರ್ಣ ಮಾಡ್ತಾ ಇದ್ದೀನಿ. ಇದು ಪ್ಲೇನ್ ವರ್ಣ ಮಾಡ್ಬೋದು, ತೆಂಗಿನಕಾಯಿ ಹಾಕಿನೂ ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣಸು, ಜೀರಿಗೆ, ಸ್ವಲ್ಪ ಹಿಂಗು ಹಾಕಿಬಿಟ್ಟು ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಾಸಿವೆ ಮತ್ತು ಇದು ಕರಿಬೇವು, ಒಗ್ಗರಣೆ ಅಷ್ಟೇ. ಸಿಂಪಲ್ ರೀ. ಇವತ್ತು ಮಸಾಲೆ ತಿಂದು ಬೇಜಾರಾಗಿತ್ತು. ಇವತ್ತು ಸಿಂಪಲ್ ವರ್ಣ ಮಾಡೋಣ ಅಂತ. ಜೀರಿಗೆ ಹಾಕಿರ್ತೀವಲ್ಲ, ತುಂಬ ಒಳ್ಳೆಯದು. ಓಕೆ, ಈಗ ಫಸ್ಟ್ ತೊಳೆದು ಸ್ವಲ್ಪ ತೊಗರಿಬೇಳೆ ಹಾಕಿದ್ದೀನಿ ಮತ್ತು ಹೆಸರುಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು ಅರಿಶಿನ ಪುಡಿ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೀನಿ. ಆಮೇಲೆ ರೆಸ್ಟ್ ಎಲ್ಲ ತೋರಿಸ್ತೀನಿ. ಸೊ ಹೇಗಿದ್ದೀರಾ ಎಲ್ಲರೂ? ಥರ್ಸ್ಡೇ ಸ್ಪೆಷಲ್ ಸಾಯಿಬಾಬಾ ಡೇ ನನಗೆ ಮತ್ತು ರಾಘವೇಂದ್ರ ಸ್ವಾಮಿಗಳು ಇಬ್ಬರು ನನ್ನ ಫೇವ್ರೆಟ್. ಸೊ ನಂದು ಒಂದು ಚಿಕ್ಕದೊಂದು ಮಿನಿ ಸಾಯಿ ಮಂದಿರ ಇದೆ. ಅಲ್ಲಿ ಕೂತ್ಕೊಂಡ್ರೆ ನನಗೆ ಏನು ಬೇಡ, ಸೀದಾ ಇದು ಏನು ಹೇಳ್ತಾರೆ, ಸೊಲಾಸ್ ಅಂತಾರಲ್ಲ, ಶಾಂತಿ ಮನಸ್ಸಿಗೆ ತುಂಬ. ಅವರನ್ನು ನೋಡಿಬಿಟ್ರಂತೂ ಏನು ಬೇಡ ಲೈಫಲ್ಲಿ. ಸೊ ದೇವ್ರು ನಿಮ್ಗೆ ಒಳ್ಳೇದು ಮಾಡಿ, ಸಾಯಿಬಾಬಾ ತೋರಿಸ್ತೀನಿ. ಓಕೆ, ಇಟ್ಟಿದ್ದೀನಿ. ಈಗ ಹೆಸರುಬೇಳೆ, ತೊಗರಿಬೇಳೆ ಹಾಕಿಬಿಟ್ಟು, ತೊಗರಿಬೇಳೆ ಸ್ವಲ್ಪ, ಹೆಸರುಬೇಳೆ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಕುಕ್ಕರ್ ಇಡ್ತೀನಿ. ಒಂದು 3-4 ವಿಸಿಲ್ಸ್ ಆದರೆ ಸಾಕು. ಓಕೆ ನೋಡಿ ಫ್ರೆಂಡ್ಸ್, ಇದು ತೆಂಗಿನಕಾಯಿ, ಹಸಿಮೆಣಸು, ಜೀರಿಗೆ, ಹಿಂಗು ಇದಿಷ್ಟು ಹಾಕಿ ರುಬ್ಬಿಡೋದು. ಕುಕ್ಕರ್ ಇಟ್ಟಿದ್ದೀನಿ ತೊಗರಿಬೇಳೆ ಬೇಯಿಸೋಕ್ಕೆ. ಇದಾದ ತಕ್ಷಣ ಬೆಂದಾದ್ಮೇಲೆ ಇದು ಮಿಕ್ಸ್ ಮಾಡಿ ಒಂದು ಕುದಿ ತರಿಸಿ, ಆಮೇಲೆ ಸಾಸಿವೆ ಮತ್ತು ಕರಿಬೇವು, ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಹಾಕಿದರೆ ಘಮ ಘಮ ಪರಿಮಳ. ವರ್ಣ ಅಂತೀವಿ ಇದಕ್ಕೆ, ಕೊಂಕಣಿಲಿ ವರ್ಣ. ಆಮೇಲೆ ಲಾಸ್ಟ್ ಊಟ ಮಾಡುವಾಗೆಲ್ಲ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೋಬೇಕು. ಊಟ ಮಾಡುವಾಗ ಮೊದಲೇ ಹಾಕೋದು ಬೇಡ, ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ. ನಮ್ಮನೇಲೆಲ್ಲರೂ ಸ್ವಲ್ಪ ಲಾಸ್ಟಲ್ಲಿ ಲಿಂಬೆಹಣ್ಣು ಹಾಕ್ಕೊಳ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಮಾಡಿ ನೋಡ್ರಿ. ಸಿಂಪಲ್, ಸರಳ ವಿಧಾನ, ವೆರಿ ಫಾಸ್ಟ್ ಆಗಿಬಿಡುತ್ತೆ ಆ್ಯಂಡ್ ಒಳ್ಳೆಯದು ಕೂಡ. ಮಸಾಲೆ ಜಾಸ್ತಿ ಏನಿಲ್ಲ, ಸ್ಪೈಸ್ ಜಾಸ್ತಿ ಇಲ್ಲ. ಜೀರಿಗೆ ಹಾಕಿರ್ತೀವಲ್ಲ, ಡೈಜೆಷನ್ಗೆ ತುಂಬ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಮಾಡಿಬಿಟ್ಟು ತೋರಿಸ್ತೀನಿ ಆಮೇಲೆ ಲಾಸ್ಟ್ ಫೈನಲ್. ಓಕೆ, ಎಸ್. ಸೊ ಬೇಳೆ ಬೆಂದಿದೆ. ಇದು ಒಣದು ಹಸಿಮೆಣಸು, ಆಮೇಲೆ ಸ್ವಲ್ಪ ಕಾಯಿ, ಜೀರಿಗೆ, ಹಿಂಗು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಬಿಟ್ಟು ಕುದಿ ಬಂದ ತಕ್ಷಣ ಅದು ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಹಾಕಿದರೆ ವರ್ಣ ರೆಡಿ.
ಓಕೆ, ಇದು ಮಾಡಿರಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಸೂಪರ್. ಲಾಸ್ಟಲ್ಲಿ ಸ್ವಲ್ಪ ಲಿಂಬೆಹಣ್ಣು ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ರೈಸ್ಗೆ ವೆರಿ ನೈಸ್, ಸೂಪರ್ ಟೇಸ್ಟಿ. ಫ್ರೆಂಡ್ಸ್, ವರ್ಣ್ಗೆ ಇದೀಗ ಕುದಿಲಿಕ್ಕೆ ಇಟ್ಟಿದ್ದೀನಿ, ಪಕ್ಕದಲ್ಲೇ ಒಗ್ಗರಣೆಗೆ ಇಟ್ಟಿದ್ದೀನಿ. ಈಗ ಹಾಕ್ತೀನಿ ಸಾಸಿವೆ, ಚಟಪಟ ಆಗಬೇಕು. ತುಪ್ಪ ಹಾಕಿದ್ದೀನಿ, ಸ್ವಲ್ಪ ಪರಿಮಳ ಬರುತ್ತೆ. ಚಟಪಟ ಆಗೋ ತನಕ ಅಷ್ಟರಲ್ಲೇ ಇದನ್ನು ಹಾಕ್ಬಿಡಿ, ಕರಿಬೇವು. ಓಕೆ, ಆಮೇಲೆ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ಅಲ್ಲಿ ಕುದಿ ಬಂದಮೇಲೆ, ಈಗಲೇ ಬೇಡ, ಆಮೇಲೆ ಹಾಕ್ಕೊಳ್ಳಿ. ಅಲ್ಲಿಗೆ ರುಚಿ ರುಚಿಯಾದ ದಾಳಿ ವರ್ಣ ರೆಡಿ. ಅದು ಕೇಳಿದ್ರೆ ನನಗೆ ಹಸಿವೆ ಶುರು ಆಗಿಬಿಡುತ್ತೆ. ಈಗ ತುಂಬ ಚೆನ್ನಾಗಿರುತ್ತೆ. ರೈಸ್ ಜೊತೆಗೆ ಸ್ವಲ್ಪ ಊಟ ಮಾಡೋದು, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಲಿಂಬೆಹಣ್ಣು ಹಾಕ್ಕೊಳ್ಳಿ. ಎಕ್ಸಲೆಂಟ್. ಓಕೆ, ಸಿಂಪಲ್ ಫುಡ್. ಓಕೆನಾ? ನಮ್ಮ ಪರಿಮಳ ಬರ್ತಾ ಇದೆ. ಇಲ್ಲಿ ವರ್ಣ ಕುದಿಸ್ತಾ ಇದೆ. ಕಲರ್ ನೋಡಿ, ಚೆನ್ನಾಗಿ ಬಂದಿದೆ. ಚೆನ್ನಾಗಿರುತ್ತೆ ರೀ ಕೊಂಕಣಿ ಡಿಶ್. ಎಲ್ಲ ಡಿಶಸ್ ಚೆನ್ನಾಗಿರುತ್ತೆ, ನಮ್ಮದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ನೋಡ್ಬಿಟ್ಟು ಹೇಳಿ ಆಯಿತಾ? ನಿಮ್ಮ ಅಭಿಪ್ರಾಯಗಳು ಬೇಕು ರೀ, ಮೋಸ್ಟ್ ವೆಲ್ಕಮ್. ಓಕೆ, ನನಗೆಲ್ಲ ನೀವು ಎನ್ಕರೇಜ್ ಮಾಡಬೇಕು ಆಯಿತಾ? ನಿಮ್ಮ ಸಪೋರ್ಟ್ ನನಗೆ ಫೌಂಡೇಶನ್, ನನಗೆ ಪಿಲ್ಲರ್ ಆಗಬೇಕು ರೀ. ಓಕೆ, ಎವ್ರಿಬಡಿ ಹ್ಯಾವ್ ಎ ನೈಸ್ ಡೇ. ಇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಓಕೆ, ನಾಳೆ ಮತ್ತೆ ಹಾಗೆ ಮಾಡ್ತೀರಿ. ನಾನು ವಿಡಿಯೋ ಆನೇ ಮಾಡಿಲ್ಲ, ಈಗ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಮಾಡಿ ನೋಡಿ. ನಾನು ಮಾಡಿರೋ ಅಡುಗೆಯನ್ನು ಎಲ್ಲ ಸರಳ ಸಿಂಪಲ್ ಅಡುಗೆ, ಏನು ನಾನೇನು ದೊಡ್ಡ ಶೆಫ್ ಅಂತೂ ಅಲ್ಲ, ಬಟ್ ಮಾಡ್ತೀನಿ ಡೇ ಟು ಡೇ ಅಡುಗೆ. ಓಕೆ, ಹ್ಯಾವ್ ಎ ನೈಸ್ ಡೇ ರೀ. ಆಯ್ತು, ದಿಸ್ ಇಸ್ ಮೈ ಫೈನಲ್ ದಾಳಿ ವರ್ಡ್. ನೋಡಿ, ಈರುಳ್ಳಿ ಜೊತೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ, ಉಪ್ಪು ಹಾಕಿದ್ದೀನಿ. ಓಕೆ, ಒಂದು 10 ಮಿನಿಟ್ಸ್ ಸಾಕು ಅನಿಸುತ್ತೆ ರೀ. ಮೊಳಕೆ ಬಂದಿದೆ ಅಲ್ಲ, ಚೆನ್ನಾಗಿರುತ್ತೆ. ಇದು ಯಾಕೋ ಆಟೋಮೆಟಿಕ್ ಆನ್ ಆಗಿಬಿಟ್ಟಿತ್ತು ವಿಡಿಯೋ, ಸಡನ್ಲಿ ನೋಡಿದೆ ಈಗ. ಓಕೆ, ಈಗ ನಾನು ಹಾಲು ಕುಡಿದು ಆ್ಯಪಲ್ ತಿಂತೀನಿ, ಯಾಕೆಂದರೆ ಇವತ್ತು ಸರಿ ವರ್ಕೌಟ್ ಆಗಿದೆ ಸ್ಟೆಪ್ ಬೋರ್ಡಲ್ಲಿ. ಓಕೆ, ಸಿಗ್ತೀನಿ. ಇದೆಲ್ಲ ಆದಮೇಲೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ರೀ. ವೈಭವಲಕ್ಷ್ಮಿ ಶುಕ್ರವಾರ ಇವತ್ತು, ಪ್ರತಿ ಶುಕ್ರವಾರ ನಾನು ಮಾಡ್ತೀನಿ. ದೇವರಿಲ್ಲದೆ ನಾವು ಬಾಳಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಸೊ ಗಾಡ್ ಫಸ್ಟ್, ಆಮೇಲೆ ಎಲ್ಲರೂ. ಸೊ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ. ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸು, ಜೀರಿಗೆ, ಈರುಳ್ಳಿ, ಇದು ನುಗ್ಗೆ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ, ಹೆಸರುಬೇಳೆ ಒಟ್ಟಿಗೆ ಹಾಕಿಬಿಡ್ತೀನಿ. ಏನಿಲ್ಲ ಅದಕ್ಕೆ ಆಯಿಲ್ ಗೀಲ್ ಒಗ್ಗರಣೆ ಏನಿಲ್ಲ, ಒಟ್ಟಿಗೆ ಹಾಕಿ ಬೇಯಿಸ್ಬಿಟ್ಟು ಒಂದು ಸೀಟಿ ತೆಗೆದುಬಿಡೋದು ಕುಕ್ಕರಲ್ಲಿ. ಆಮೇಲೆ ಜೀರಿಗೆ ಪುಡಿ, ಚಿಲ್ಲಿ ಪೌಡರ್ ಸ್ವಲ್ಪ, ಮತ್ತು ಇದು ಧನಿಯಾ ಪೌಡ್ರ್ ಎಲ್ಲ ಸ್ವಲ್ಪ ಚೂರು ಚೂರು ಹೀಗೆ ಪರಿಮಳಕ್ಕೆ ಹಾಕಿಬಿಟ್ರೆ ಆಯಿತು. ಸೂಪರಾಗಿರುತ್ತೆ ರೀ. ಹೆಲ್ದಿ, ಝೀರೋ ಆಯಿಲ್. ಚಪಾತಿಗೂ ಪರವಾಗಿಲ್ಲ, ನೀವು ಹೀಗೆ ಸೈಡ್ ಡಿಶ್ ಥರನೂ ಹಾಕೋಬಹುದು, ಪರವಾಗಿಲ್ಲ. ಮಾಡಿ ನೋಡಿ. ನೀವು ಅನ್ಬೋದು, ಏನಪ್ಪ ಇವಳು ಸಪ್ಪೆ ಮಾಡ್ತಾಳೆ ಅಂತ. ಬಟ್ ಸಪ್ಪೆ ಆದ್ರೂ ಇಟ್ ಈಸ್ ಗುಡ್ ಫಾರ್ ಯುವರ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಲ್ವೇನ್ರಿ? ರುಚಿಗೆ ತಿನ್ನಬಾರ್ದು. ನಾಲ್ಗೆ ಟೇಸ್ಟು ನಮಗೂ ಬೇಕಾಗ ಅನಿಸುತ್ತೆ, ಬಟ್ ವೆನ್ ಇಟ್ ಗೋಸ್ ಇನ್ ಟು ಯುವರ್ ಬಾಡಿ ಇಟ್ ಈಸ್ ಪಾಯ್ಸನ್. ಸೊ ಒಳ್ಳೆ ಫುಡ್ ತಿನ್ನಿ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. 1 ಅವರ್ ನಿಮ್ಮ ಆರೋಗ್ಯಕ್ಕೆ ವರ್ಕೌಟ್ ಮಾಡಲೇಬೇಕು ರೀ. ದಯವಿಟ್ಟು ಮಾಡಿ. ಈಗ ನಿಮ್ಗೆ ಅದು ಗೊತ್ತಾಗಲ್ಲ, ಬಿಕಾಸ್ ಯು ಆರ್ ಯಂಗ್ಸ್ಟರ್ಸ್, ಅದ್ರ ಅನ್ಸಲ್ಲ. ಒನ್ಸ್ ಯು ಏಜ್ ಅಲ್ಲ, ಅವಾಗ ಒಂದೊಂದೇ ಹೆಲ್ತ್ ಇಶ್ಯೂ ಶುರು ಆಗಿಬಿಡುತ್ತೆ. ಸೊ ಕೀಪ್ ಯುವರ್ ಹೆಲ್ತ್ ಸೌಂಡ್, ಆದಷ್ಟು ಒಳ್ಳೆಯದಾಗಿ ಕಾಪಾಡ್ಕೊಂಡಿರಿ ನಿಮ್ಮ ಆರೋಗ್ಯವನ್ನು. ಚೆನ್ನಾಗಿ ಒಳ್ಳೆ ಫುಡ್ಡನ್ನು ತಿನ್ನಬೇಕು. ಓಕೆ, ಗುಡ್ ವರ್ಕೌಟ್ ಆ್ಯಂಡ್ ಡೀಸೆಂಟ್ ಡಯಟ್ ವಿಲ್ ಕೀಪ್ ಯು ಫಿಟ್ ಫಾರ್ ಎವರ್. ಓಕೆನಾ ಫ್ರೆಂಡ್ಸ್? ನೋಡಿ, ಈಗೆಲ್ಲ ನಾನು ಮಿಕ್ಸ್ ಮಾಡಿದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ ಮತ್ತು ಉಪ್ಪು ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ನೀರು ನೀವು ಕರೆಕ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಕುಕ್ಕರ್ ಇಡ್ತೀವಲ್ಲ, ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ. ಹೆಸರು ಬೇಳೆ ಇರೋದ್ರಿಂದ ಒಳ್ಳೆ ಮಿಕ್ಸ್ ಆಗಿಬಿಡುತ್ತೆ ರೀ ಚೆನ್ನಾಗಿ. ಓಕೆ, ಮಾಡಿ ತೋರಿಸ್ತೀನಿ ಬೆಂದಾದ್ಮೇಲೆ ಒಂದ್ಸಲ. ಓಕೆ, ನೋಡ್ಬಿಟ್ಟು ಮಾಡಿ. ನಾನು ಹೇಳಿರೋದೆಲ್ಲ ಮಾಡಿ ಒಂದ್ಸಲ, ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮುಗಾಮೊಳ ಬೆಂದಿದೆ. ಹೆಸರು ಕಾಳು, ಮೊಳಕೆ ಹೊಡೆದ ಹೆಸರು ಕಾಳು, ನಮ್ಮಲ್ಲಿ ಮುಗಾಮೊಳ ಅಂತಾರೆ ಕೊಂಕಣಿಯಲ್ಲಿ. ಓಕೆ, ಆಫ್ ಮಾಡಿಬಿಡ್ತೀನಿ. ಅದರಲ್ಲಿ ಸ್ವಲ್ಪ ನಾನು ಬೆಂದಿರೋದು ಸ್ವಲ್ಪ ತೆಗೆದಿಟ್ಕೊಳ್ತೀನಿ, ಯಾಕಂದರೆ ಮಸಾಲೆ ಜೊತೆ ಸ್ವಲ್ಪ ಹಾಕಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ. ಓಕೆ, ಅದೊಂದು ಮಿಕ್ಸ್ ಆಗುತ್ತೆ. ಇದಕ್ಕೇನಿಲ್ಲ, ತೆಂಗಿನಕಾಯಿ, ಮೆಂತ್ಯ, ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪ ಫ್ರೈ ಮಾಡಬೇಕು, ಮೆಣಸಿನ ಪುಡಿ, ಸ್ವಲ್ಪ ಹುಣಸೆಹಣ್ಣು, ಅಷ್ಟೇ ಮಸಾಲೆ, ಮತ್ತೇನಿಲ್ಲ. ನಾನು ಈರುಳ್ಳಿ ಜೊತೆ ಹೇಗೂ ಹಾಕಿ ಬೇಯಿಸ್ಬಿಟ್ಟಿದ್ದೀನಿ, ಸೊ ಒಗ್ಗರಣೆ ಬೇಕಾಗಿಲ್ಲ. ಅಲ್ಲೂ ಆಯಿಲ್ ಅವಾಯ್ಡ್ ಮಾಡ್ಬೋದು ನೀವು. ಆದಷ್ಟು ಆಯಿಲ್ ಅವಾಯ್ಡ್ ಮಾಡಬೇಕು ನೀವು. ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ಹಾರ್ಟ್ಗೆ ಎಸ್ಪೆಷಲಿ.
ಓಕೆನಾ ಫ್ರೆಂಡ್ಸ್? ನೋಡಿ, ಇದು ತೆಂಗಿನ ಹೋಳು, ಮೆಣಸಿನ ಪುಡಿ, ಹುಣಸೆಹಣ್ಣು ಹಾಕಿದ್ದೀನಿ. ಈಗ ಇಲ್ಲಿ ಇದು ಮೆಂತ್ಯ ಕೊಬ್ಬರಿ ಎಣ್ಣೆ ಸ್ವಲ್ಪ ಫ್ರೈ ಮಾಡಿದ್ದೇನೆ. ಈಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಫಸ್ಟಿಗೆ ಡ್ರೈ ರುಬ್ತೀನಿ, ಯಾಕಂದರೆ ಅದು ಹೋಳು ಗಂಧ ಆಗಲ್ಲ. ಆಮೇಲೆ ಅದು ಗಂಧ ಆದಮೇಲೆ ಒಂದ್ಸಲ ಆಮೇಲೆ ನೀರು ಹಾಕ್ತೀನಿ. ಆಮೇಲೆ ನೋಡಿ, ಇಲ್ಲಿ ತೆಗೆದಿಟ್ಕೊಂಡಿದ್ದೀನಲ್ಲ ಹೆಸರು ಕಾಳು ಬೆಂದಿರೋದು, ಇದು ಮಿಕ್ಸ್ ಮಾಡ್ತೀನಿ ಇದೇ ಮಸಾಲೆಗೆ. ಓಕೆ, ಇದು ಪ್ಲಸ್ ಇದು ಒಟ್ಟಿಗೆ ಚೆನ್ನಾಗಾಗುತ್ತೆ. ಆಮೇಲೆ ತೋರಿಸ್ತೀನಿ ಒಟ್ಟಿಗೆ ಆದಮೇಲೆ. ಈಗ ನಾನು ಮಸಾಲೆಗೆ ಬೇಯಿಸಿರೋದು ಸ್ವಲ್ಪ ಹೆಸರು ಕಾಳು ಮತ್ತು ಈರುಳ್ಳಿ ಹಾಕಿದೆ. ಈಗ ಫೈನಲ್ ಬೇಯಿಸ್ಬಿಟ್ಟು ಇಲ್ಲಿದೆ ನೋಡಿ, ಇದ್ರ ಜೊತೆ ಮಿಕ್ಸ್ ಮಾಡಿ ಲಾಸ್ಟ್ ಫೈನಲ್ ಎಷ್ಟು ನಿಮಗೆ ಸ್ವಲ್ಪ ದಪ್ಪ ಮಾಡಬೇಡಿ, ತುಂಬ ಸಾರು ಥರ ಮಾಡಬೇಡಿ. ಅಂಬಟ್ ಅಂದರೆ ಸಾಂಬಾರು ಥರ ಸ್ವಲ್ಪ ದಪ್ಪ ಇರಲಿ. ಓಕೆ ನೋಡಿ. ಓಕೆ, ಈಗ ಮಸಾಲೆ ನಾನು ಮಿಕ್ಸ್ ಮಾಡಿದ್ದೀನಿ. ಟೋಟಲ್ ಬೆಂಕಿ ಹಚ್ಚಿದ್ದೀನಿ, ಸಣ್ಣ ಮಾಡಿದ್ದೀನಿ ಬೆಂಕಿ. ಅದು ಸ್ವಲ್ಪ ಚೆನ್ನಾಗಿ ಮುಚ್ಚಿಬಿಡ್ತೀನಿ. ಈಗ ಕುದಿ ಬರಬೇಕು. ಆಮೇಲೆ ನಂದು ಇನ್ನೂ ಈ ನುಗ್ಗೆ ಸೊಪ್ಪಿಂದು ರೆಡಿ ಆಗಿದೆ. ಕುಕ್ಕರ್ ತೆಗಿಬೇಕಿನ್ನು, ತೆಗ್ದಿಲ್ಲ. ಸ್ವಲ್ಪ ಇದು ಉಗ್ಗಿ ಹೋದ್ಮೇಲೆ ಮಾಡ್ತೀನಿ. ಓಕೆ, ಇದು ಫೈನಲ್ ನಿಮ್ಮ ಪ್ರಾಡಕ್ಟ್ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ. ದೇವ್ರು ಒಳ್ಳೇದು ಮಾಡಲಿ ನಿಮಗೆಲ್ಲ. ಫ್ರೆಂಡ್ಸ್ ನೋಡಿ, ಎಲ್ಲ ಬೆಂದಿದೆ. ನಾನು ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲೆ ಪೌಡ್ರು, ಚೂರು ಜೀರಿಗೆ, ಚೂರು ಧನಿಯಾ ಪೌಡ್ರ್ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡಿಬಿಡ್ತೇನೆ. ಆಮೇಲೆ ನೋಡ್ತೀನಿ, ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಉಪ್ಪು ಹಾಕ್ಕೊಡ್ತೀನಿ. ವೆರಿ ಹೆಲ್ದಿ ರೆಸಿಪಿ ರೀ. ಸಪೋಸ್ ನಿಮ್ಗೆ ಟೇಸ್ಟ್ ಬಂದಿಲ್ಲ, ಆಮೇಲೆ ಇದ್ರ ಜೊತೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಸೈಡ್ ಡಿಶ್, ಎನಿವೇರ್ ಯು ಕ್ಯಾನ್ ಆ್ಯಡ್ ದಿಸ್. ಓಕೆ, ಮಾಡಿ ನೋಡಿ. ಸೊ ಸ್ಟೇ ಫಿಟ್, ಸ್ಟೇ ಹೆಲ್ದಿ ರೀ. ಇಟ್ ಈಸ್ ಡನ್. ಮಿಕ್ಸ್ ಮಾಡಿದ್ದೀನಿ ಎಲ್ಲ. ಉಪ್ಪು ಸರಿಯಾಗಿದೆ, ಎಲ್ಲ ಸರಿಯಾಗಿದೆ, ತುಂಬ ಚೆನ್ನಾಗಾಗಿದೆ. ವೆರಿ ನೈಸ್, ವೆರಿ ಗುಡ್. ಮಾಡಿಬಿಟ್ಟು ಹೇಳಿ ಆಯಿತಾ? ನಂದಿದು ಕುದಿ ಬರ್ತಾಯಿದೆ. ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡ್ತೀನಿ. ಓಕೆ, ಮಾಡಿ ನೋಡ್ರಿ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ಮೋಸ್ಟ್ ವೆಲ್ಕಮ್.